ಈ 5 ಜಾಗಕ್ಕೆ ಎಂದಿಗೂ ಬರಿಗೈಯಲ್ಲಿ ಹೋಗಬೇಡಿ. ನಮಸ್ಕಾರ ಸ್ನೇಹಿತರೆ, D&S ಫ್ಯಾಮಿಲಿ ಸ್ಟೋರೀಸ್ಗೆ ಸ್ವಾಗತ. ನಮ್ಮ ಶಾಸ್ತ್ರಗಳ ಪ್ರಕಾರ ಕೆಲವು ಪವಿತ್ರ ಮತ್ತು ಗೌರವಾನ್ವಿತ ಸ್ಥಳಗಳಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗುವುದು ಅಶುಭ ಮತ್ತು ದಾರಿದ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಆಗಸ್ಟ್ 5 ಜಾಗಗಳು ಯಾವುವು ಎಂದು ಇಲ್ಲಿ ವಿವರವಾಗಿ ತಿಳಿಯೋಣ. 1. ದೇವಸ್ಥಾನ ಅಥವಾ ಪೂಜಾ ಸ್ಥಳಗಳು. ದೇವಸ್ಥಾನಕ್ಕೆ ಹೋಗುವಾಗ ಭಗವಂತನ ದರ್ಶನಕ್ಕೆ ಬರಿಗೈಯಲ್ಲಿ ಹೋಗಬಾರದು. ಕನಿಷ್ಠ ಪಕ್ಷ ಒಂದು ಹೂವು, ಹಣ್ಣು ಅಥವಾ ತುಳಸಿ ದಳವನ್ನಾದರೂ ಅರ್ಪಿಸಿ. ಕಾರಣ, ನೀವು ದೇವರಿಗೆ ಏನನ್ನು ಅರ್ಪಿಸುತ್ತೀರೋ ಅದರ 100 ಪಟ್ಟು ಸುಖ ಸಮೃದ್ಧಿಯನ್ನು ದೇವರು ನಿಮಗೆ ಮರಳಿಸುತ್ತಾನೆ. 2. ಗುರುಗಳು ಅಥವಾ ಹಿರಿಯರ ಭೇಟಿ. ನಮಗೆ ದಾರಿ ತೋರಿಸುವ ಗುರುಗಳ ಬಳಿ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗುವುದು ಅಶುಭ. ಗೌರವದ ಸಂಕೇತವಾಗಿ ಏನಾದರೂ ಒಂದು ಕಾಣಿಕೆ ಅಥವಾ ಉಪಹಾರವನ್ನು ತೆಗೆದುಕೊಂಡು ಹೋಗಿ. ಕಾರಣ, ಗುರುದಕ್ಷಿಣೆ ಎಂಬುದು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗ. ಇದು ಅವರ ಜ್ಞಾನಕ್ಕೆ ನಾವು ನೀಡುವ ಬೆಲೆ. 3. ಮಗಳ ಅಥವಾ ಸಹೋದರಿಯ ಮನೆ. ಮಗಳು ಅಥವಾ ತಂಗಿ ಎಂದರೆ ಮನೆಯ ಮಹಾಲಕ್ಷ್ಮಿ. ಅವಳ ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬೇಡಿ. ಮಕ್ಕಳಿಗೆ ಸಿಹಿ ತಿಂಡಿ, ಹಣ್ಣು ಅಥವಾ ಬಟ್ಟೆಗಳನ್ನು ಪ್ರೀತಿಯಿಂದ ತೆಗೆದುಕೊಂಡು ಹೋಗಿ. ಕಾರಣ, ಮಗಳ ಹರಕೆ ಮತ್ತು ಅವಳ ಮುಖದ ನಗು ನಿಮ್ಮ ತವರು ಮನೆಯಲ್ಲಿ ಸದಾ ಸಮೃದ್ಧಿ ತುಂಬಿರುವಂತೆ ಮಾಡುತ್ತದೆ. 4. ಆತ್ಮೀಯ ಸ್ನೇಹಿತನ ಮನೆ. ಗೆಳೆಯನ ಮನೆಗೆ ಹೋದಾಗ ಕೃಷ್ಣ ಸುಧಾಮನ ಸ್ನೇಹವನ್ನು ನೆನಪಿಸಿಕೊಳ್ಳಿ. ಸ್ನೇಹಿತನ ಮನೆಗೆ ಹೋಗುವಾಗ ಏನಾದರೂ ಒಂದು ಸಣ್ಣ ಉಡುಗೊರೆ ಒಯ್ಯಿರಿ. ಮರಳುವಾಗ ಮನೆಯ ಮಕ್ಕಳ ಕೈಗೆ ಸಣ್ಣ ಮೊತ್ತದ ಹಣ ಅಥವಾ ಚಾಕೊಲೇಟ್ ನೀಡಿ. ಕಾರಣ, ಇದು ನಿಮ್ಮ ನಡುವಿನ ಬಾಂಧವ್ಯವನ್ನು ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. 5. ಶುಭ ಸಮಾರಂಭಗಳು ಅಥವಾ ಮದುವೆ. ಮದುವೆ, ನಾಮಕರಣ ಅಥವಾ ಯಾವುದೇ ಶುಭ ಕಾರ್ಯಕ್ಕೆ ಹೋದಾಗ ಬರಿಗೈಯಲ್ಲಿ ಹೋಗಬೇಡಿ. ನಿಮ್ಮ ಶಕ್ತಿಗನುಸಾರ ಏನಾದರೂ ಒಂದು ಕಾಣಿಕೆ ಅಥವಾ ಉಡುಗೊರೆ ನೀಡಿ. ಕಾರಣ, ಇದು ಆ ಕುಟುಂಬದ ಸಂತೋಷದಲ್ಲಿ ನೀವು ಪೂರ್ಣ ಮನಸ್ಸಿನಿಂದ ಭಾಗಿಯಾಗುತ್ತಿದ್ದೀರಿ ಎಂಬ ಗೌರವದ ಸಂಕೇತ. ಉಪಸಂಹಾರ: ಜೀವನದಲ್ಲಿ ಈ ಸಣ್ಣ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಗೌರವ ಮತ್ತು ನೆಮ್ಮದಿ ಹೆಚ್ಚುತ್ತದೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.